ಸೊ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಇವಾಗ ಆಂಗ್ಲೋ ಮೈಸೂರು ಕದನಗಳು. ಸಿ ಆಂಗ್ಲೋ ಮೈಸೂರು ಕದನ ನಿಮಗೆ KS ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕೇ ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ನಿಮಗೆ 10 ಮಾರ್ಕ್ಸ್ನ ಕ್ವಶನ್ ಕೇಳ್ತಾ ಹೋಗ್ತಾನೆ. ಹೇಗೆ ಕೇಳ್ಬೋದು, ಒಟ್ಟಾರೆಯಾಗಿ 4 ಆಂಗ್ಲೋ ಮೈಸೂರು ಕದನದ್ದು ಕೇಳ್ಬೋದು, ಇಲ್ಲ ಮೊದಲ 1-2 ಕೇಳ್ಬೋದು, 1-2-3 ಕೇಳ್ಬೋದು, ಇಲ್ಲ ಓನ್ಲಿ 3-4 ಕೇಳ್ಬೋದು. ಎನಿಥಿಂಗ್ ಕುಡ್ ಹ್ಯಾಪನ್. ಅವನೇನೇ ಕೇಳಿದ್ರು ಕೂಡ ನೀವು ಮೇನ್ಸ್ ಅಂತ ಬಂದಾಗ ಸೊ ಇಲ್ಲಿ ಹಂತವಾಗಿ ಓಕೆ ರೆಡಿ ಆಗ್ತಾ ಹೋಗಿ, ಏನು ಮಾಡಕ್ ಹೋಗ್ಬೇಡಿ. ಇಟ್ಸ್ ವೆರಿ ಸಿಂಪಲ್. 4 ಕೇಳಿದ್ನ ಇದೊಂದು ಟ್ಯಾಬ್ಲರ್ ಕಾಲಮ್ ಹಾಕಿ ಹೇಳಿ ನೆಕ್ಸ್ಟ್ ಸ್ಟೋರಿ ಬರಿತಾ ಬನ್ನಿ. ಹಿಂಗೆ ಇಂಡಿವಿಜುವಲ್ ಆಗಿ ಕೇಳ್ತಾ ಬನ್ನ ರೈಟ್ ಇನ್ 5 ಸ್ಟೇಜಸ್, 5 ಸ್ಟೇಜಲ್ಲಿ ಬರಿತಾ ಬನ್ನಿ. ಮೊದಲನೇ ಸ್ಟೇಜ್ ಹೇಗೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ಆಂಗ್ಲೋ ಮೈಸೂರು ವಾರ್. ಆಂಗ್ಲೋ ಮೈಸೂರು ರೀಸನ್ ಏನಿತ್ತು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಬರೀತೀರಿ. ಇವಾಗ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಬರೀತಾ ಹೋಗ್ತೀರಿ, ಇವಾಗ ಹೌ ಆರಿಜಿನೇಟೆಡ್ ಅಂದ್ರೆ ಯುದ್ಧದ ಒಂದು ಗತಿ ಯಾವ ರೀತಿ ಸಾಗ್ತಾ ಹೋಯ್ತು. 2, 3, 4 ಅದನ್ನು ಬರಿತಾ ಬನ್ನಿ. 5ನೇದು ದ ಟ್ರೀಟಿ, ಹೇಗೆ ಈ ಒಂದು ಓಕೆ ಏನಾಗ್ತಾ ಹೋಗುತ್ತೆ ಮೈಸೂರು ಆಂಗ್ಲೋ ಮೈಸೂರು ವಾರು ಕೊನೆಗೊಳ್ತು, ಅದ್ರ ಬಗ್ಗೆ ಬರಿತಾ ಬನ್ನಿ. ಈ ರೀತಿ ನೀವು 5 ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರಿ ಅಂತಂದ್ರೆ ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಅದ್ರಲ್ಲಿ ಈ ಒಂದು ಟ್ಯಾಬ್ಲರ್ ಕಾಲಮ್ ಬರೆದ್ರು ಅಂತಂದ್ರು ಮೇನ್ಸ್ ಅಲ್ಲಿ ವಿಲ್ ಗೆಟ್ ಎ ವೆರಿ ಹೈ ಕೈಂಡ್ ಆಫ್ ದ ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗ್ತಕ್ಕಂಥದ್ದು. ಇದು 1 ಪ್ಯಾಟರ್ನ್ ಆಫ್ ಅಲ್ವಾ, ಇದು 1 ಪ್ಯಾಟರ್ನ್. ಇವಾಗ ಇನ್ ಕೇಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದ್ರೆ ಓಕೆ ಅಲ್ಲೂ ಕೂಡ ಅಷ್ಟೇ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನೆ, ನೀವು ವೆರಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನಾನು ಫಸ್ಟ್ ಹೇಳ್ತಕ್ಕಂಥ ಇವಾಗ ಈ ಒಂದು ಆಂಗ್ಲೋ ಮೈಸೂರು ವಾರಿಗೆ ಕಾರಣ ಏನಾಗಿತ್ತು. ಇಟ್ಸ್ ವೆರಿ ಸಿಂಪಲ್. ಬ್ರಿಟಿಷರಿಗೆ ಏನಾಗಿತ್ತು ಅಂತಂದ್ರೆ ಮರಾಠ ಪವರ್ನ ಒಂದು ಸಪ್ರೆಸ್ ಮಾಡಿದ್ರೆ ಸಾಕು, ಉಳ್ಕಿದ್ದೆಲ್ಲ ನಾವೇ ನೋಡ್ಕೋಬಹುದು ಅಂತೇಳಿ ಅವ್ರ ಆಸಕ್ತಿ ಇತ್ತು. ಅಂಡ್ ಎಸ್ಪೆಷಲ್ 3rd ಬ್ಯಾಟಲ್ ಆಫ್ ಪಾಣಿಪತ್ ನಡೆಯುತ್ತೆ. ಅದಾದ್ಮೇಲೆ ಮರಾಠರ ಒಂದು ವೀಕ್ನೆಸ್ ಗೊತ್ತಾಗತ್ತೆ. ನಂತರದಲ್ಲಿ ಸೆಕೆಂಡ್ ಕಾರ್ನಾಟಿಕ್ ವಾರ್ಸ್ ನಡೀತಾ ಹೋಗುತ್ತೆ. ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲೂ ಕೂಡ ಅಷ್ಟೇ ನಮ್ಮ ಕರ್ನಾಟಕ ಮತ್ತೆ ಇಲ್ಲಿ ಆರ್ಕಾಟ್ನ ಒಂದು ನವಾಬರ ಬಗ್ಗೆ ನಮಗೆ ಇಲ್ಲಿ ಹೈದರಾಬಾದ್ ನಿಜಾಮರ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ಎಲ್ಲರ ವೀಕ್ನೆಸ್ ತಿಳ್ಕೊಂಡಿರ್ತಕ್ಕಂಥ ಬ್ರಿಟಿಷರ್ ಏನ್ ಮಾಡ್ತಾ ಹೋಗ್ತಾರೆ, ಇಡೀ ಭಾರತವನ್ನಲ್ಲಿ ಆಳ್ವಿಕೆ ಮಾಡಬೇಕು ಅಂತೇಳಿ ಆಸಕ್ತಿನಲ್ಲಿ ತೋರಿಸಿರ್ತಾರೆ. ಬಟ್ ಇದೇ ಸಂದರ್ಭದಲ್ಲೇ ಅವರ ಆಸಕ್ತಿಗೆ ಅವರ ಆಸೆಗಳಿಗೆ ಅಡ್ಡಲಾಗಿ ಬರ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಹೈದರ್ ಅಲಿ ಇಲ್ಲಿ ಮಾಡ್ತಕ್ಕಂಥದ್ದು. ಹೈದರ್ ಅಲಿ ಬರ್ತಾನೆ. ಆಗ ತಾನೇ ಇನ್ನು ಸೊ ಒಂದ್ ಕಡೆಗೆ ಬ್ರಿಟಿಷರು ತಮ್ಮ ಆಸೆಯನ್ನ ನೆರವೇರಿಸ್ಕೊಳ್ಳಕ್ಕೆ ಒಂದು ಕಡೆಯಿಂದ ವಶಪಡಿಸ್ಕೊಳ್ತಾ ಬರ್ತಾ ಇದ್ರೆ, ಬಟ್ ಒಂದು ಕಡೆಗೆ ಅವ್ರಿಗೆ ಎಗನೆಸ್ಟ್ ಆಗಿ ತನ್ನ ಸಾಮ್ರಾಜ್ಯನಲ್ಲಿ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ರು, ಈ ಒಂದು ಹೈದರ್ ಅಲಿ ಇಲ್ಲಿ ಮಾಡ್ತಾ ಇದ್ದ. ಎಲ್ಲ ಒಂದ್ ಕಡೆಗೆ ದಿನೇ ದಿನಕ್ಕೂ ಹೈದರ್ ಅಲಿ ಒಂದು ಪವರ್ ಅಥವಾ ಒಂದು ಹೈದರ್ ಅಲಿ ಒಂದು ಏಳಿಗೆ ಹೋಗ್ತಾನೆ ಇತ್ತು, ಬೆಳಿತಾನೆ ಇತ್ತು. ಅದನ್ನ ಬ್ರಿಟಿಷರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಹೇಗಾದ್ರೂ ಕೂಡ ಮಾಡಿ ಈ ಒಂದು ಹೈದರ್ ಅಲಿನ ಸಪ್ರೆಸ್ ಮಾಡಿ ತಾವು ಕಂಟ್ರೋಲ್ ತಗೋಬೇಕು ಅಂತೇಳಿ ಆಸೆ ಪಡ್ತಾರೆ. ಆ ಆಸೆಯ ಒಂದು ಕಾರಣವಾಗಿರ್ತಕ್ಕಂಥದ್ದೇ ಮೊದಲನೇ ಆಂಗ್ಲೋ ಮೈಸೂರು ಕದನ, 2, 3 ಮತ್ತೆ ಒಟ್ಟು 4 ಆಂಗ್ಲೋ ಮೈಸೂರು ಕದನ ಇಲ್ಲಿ ನಡೀತಕ್ಕಂಥದ್ದು. ಇನ್ನ ಮೊದಲನೇ ಆಂಗ್ಲೋ ಮೈಸೂರು ಕದನ ಬಂದು ಹೈದರ್ ಅಲಿ ವರ್ಸಸ್ ಕರ್ನಲ್ ಸ್ಮಿತ್ ಅಂತ ಕರಿತಾ ಹೋಗ್ತೀವಿ. ಆ ಒಂದು ಟೈಮಲ್ಲಿ ಹೂ ಇಸ್ ದ ಗವರ್ನರ್ ಜನರಲ್ ಅಂತಂದ್ರೆ ನಾವು ಅರ್ನ್ಸ್ಟ್ ಅಂತ ಕರಿತೀವಿ. ಅವರು ಒಂದು ಗವರ್ನರ್ ಜನರಲ್ ಆಗಿ ಇಲ್ಲಿ ಕಾರ್ಯವನ್ನಲ್ಲಿ ನಿರ್ವಹಿಸ್ತಿದ್ದರು. ಡನ್. ಓಕೆ. ಸೊ ಈ ಒಂದು ಹೈದರ್ ಅಲಿ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಸೊ ಬ್ರಿಟಿಷರ್ ಏನ್ ಮಾಡ್ತಾರೆ, ದೇ ಮೇಕ್ ಇಟ್ ಒನ್ ಅಲಯನ್ಸ್. ಸೊ ನಿಜಾಮರ್ನ ಮತ್ತಲ್ಲಿ ಮರಾಠರನ್ನ ಕರ್ಕೊಂಡಲ್ಲಿ ಅಲಯನ್ಸ್ ಮಾಡ್ಕೊಳಕ್ ನೋಡ್ತಾರೆ. ಬಟ್ ಆ ಸಂದರ್ಭದಲ್ಲಿ ಹೈದರ್ ಅಲಿ ಕೂಡ ಏನ್ ಮಾಡ್ತಾರೆ, ಸ್ಮಾರ್ಟ್ ಮೂವ್ ಮಾಡಿ ಆ ಅಲಯನ್ಸ್ ನ ತಮ್ಮ ಕಡೆ ಎಳ್ಕೊಳ್ಳೋದ್ರಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾರೆ. ಬಟ್ ಆದ್ರೂ ಕೂಡ ಫೈನಲ್ ಆಗಿ ಇಲ್ಲಿ ಆ ಒಂದು ಅಲಯನ್ಸ್ ಪ್ರಾಪರ್ ಆಗೋದಿಲ್ಲ. ಅಂಡ್ ಇಲ್ಲಿ ಹೈದರ್ ಅಲಿ ಏನ್ ಮಾಡ್ತಾರೆ, ನೇರವಾಗಿ ಬ್ರಿಟಿಷ್ ನಲ್ಲಿ ಎದುರಿಸಬೇಕಾಗಿರುತ್ತೆ. ಎಸ್, ಈ ರೀತಿ ಎದುರಿಸಬೇಕಾಗಿ ಬಂದಾಗ ನೇರವಾಗಿ ಏನ್ ಮಾಡ್ತಾರೆ, ಬ್ರಿಟಿಷ್ನ ಎದುರಿಸ್ತಾರೆ. ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರಿಗೆ ಭಾರತೀಯ ನೆಲದಲ್ಲಿ ಸೋಲ್ನ ರುಚಿನ ತೋರಿಸ್ತಾರೆ ಈ ಒಂದು ಹೈದರ್ ಅಲಿ ತೋರಿಸ್ತಕ್ಕಂಥದ್ದು. ಅಂಡ್ ತೋರಿಸೋದ್ರ ಮೂಲಕ ಅಂಡ್ ಅವರ ಒಂದು ಕೋಟೆ ಆಗಿರ್ತಕ್ಕಂಥ ಮದ್ರಾಸಿನ ಒಂದು ಸೇಂಟ್ ಜಾರ್ಜ್ ಕೋಟೆ ಅಂತ ಕರಿತೀವಿ, ಅದನ್ನೇನ್ ಮಾಡ್ತಾರೆ, ವಶವನ್ನು ಕೂಡ ಪಡಿಸ್ಕೊಳ್ತಾರಲ್ಲಿ. ಅಂಡ್ ವಶ ಪಡಿಸ್ಕೊಂಡ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಮದ್ರಾಸಿಗೆ ಎಂಟ್ರಿ ಆಗ್ತಕ್ಕಂಥ ಕೆಲಸ ಏನ್ ಮಾಡ್ತಾರೆ, ಈ ಒಂದು ಹೈದರ್ ಅಲಿ ಕಾಲದಲ್ಲಿ ನಡೀತಾ ಹೋಗುತ್ತೆ. ಅಂಡ್ ಈ ಒಂದು ಹೈದರ್ ಅಲಿ ಏನ್ ಮಾಡ್ತಾ ಹೋಗ್ತಾರೆ, ಜೊತೆಗೆ ಬ್ರಿಟಿಷರು ಒಂದು ಒಪ್ಪಂದಕ್ಕೆ ಬರ್ತಾರೆ, ಅದುವೇ ಟ್ರೀಟಿ ಆಫ್ ಮದ್ರಾಸ್ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಏನು ಅಂತಂದ್ರೆ, ಸೊ ಇದು ಒಂಥರ ನಾವು ಮಾಡರ್ನ್ ಒಂದು ಹಿಸ್ಟ್ರಿ ನೋಡ್ತಕ್ಕಂಥ ಸಹಾಯಕ ಸೇನಾ ಪದ್ಧತಿ ನಾವೆಲ್ಲಿ ಕೂಡ ಇಲ್ಲಿ ನೋಡ್ತಕ್ಕಂಥದ್ದು. ಲೈಕ್ ಯಾವ ರೀತಿಯಾಗಿ ಅಂತಂದ್ರೆ, ಈ ಒಪ್ಪಂದದ ಪ್ರಕಾರ ನಂತರದಲ್ಲಿ ಹೈದರ್ ಅಲಿ ಮೇಲೆ ಯಾರೇ ಅಟ್ಯಾಕ್ ಮಾಡಕ್ ಬಂದ್ರು ಕೂಡ ಅಂತ ಸಂದರ್ಭದಲ್ಲಿ ಸೈನ್ಯದ ನೆರವನ್ನ ಈ ಬ್ರಿಟಿಷರು ಹೈದರ್ ಅಲಿಗೆ ಏನ್ ಮಾಡ್ಬೇಕಾಗಿರುತ್ತೆ, ಇಲ್ಲಿ ತೋರಿಸ್ಬೇಕಾಗಿರುತ್ತೆ, ಒಂದು ನೆರವನ್ನು ನೀಡಬೇಕಾಗಿರುತ್ತೆ. ದಟ್ ಈಸ್ ಅ ಕಂಡೀಷನ್. ಅಂಡ್ ತಮ್ಮ ಒಂದು ವಾರ್ ಪ್ರೆಸೆನ್ಸ್ ಏನ್ ಮಾಡ್ತಾರೆ, ಒಬ್ರಿಗೊಬ್ರಲ್ಲಿ ಹಸ್ತಾಂತರ ಮಾಡ್ಕೊಳ್ತಾರೆ. ಇದ್ರ ಮೂಲಕ ಸೊ ಇವ್ರೇನ್ ಮಾಡ್ತಾ ಹೋಗ್ತಾರೆ, ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮದ್ರಾಸ್ ಒಪ್ಪಂದದ ಮೂಲಕ ಈ ಮೊದಲ ಆಂಗ್ಲೋ ಮೈಸೂರು ಕದನಲ್ಲಿ ಕೊನೆಗೊಳ್ಳುತ್ತೆ.
ಸ್ನೇಹಿತರೆ ಆದಷ್ಟು ಕೂಡ ಕನ್ಸೈಸ್ ಮಾಡಿ ಹೇಳ್ತಾ ಇದ್ದೇನೆ, ನೀವು ಇದನ್ನ ಡೆಪ್ತಲ್ಲಿ ಒಂದ್ಸಲ ಓದ್ಕೊಳ್ಳೇಬೇಕು. ಇಟ್ಸ್ ಮ್ಯಾಂಡೇಟರಿ. ನಾನಿಲ್ಲಿ ಮತ್ತೆ ಡೆಪ್ನೆಸ್ನ ತೊಗೊಂಡೋಗಕ್ಕೆ ಹೋಗೋದಿಲ್ಲ. ನೀವು ಬುಕ್ಕಲ್ಲಿ ಸ್ಟೋರಿ ವೈಸಲ್ಲಿ ತುಂಬಾ ಚೆನ್ನಾಗಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಆದಷ್ಟು ಕೂಡ ಕನ್ಸೈಸ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಇವಾಗ ಏನ್ ಮಾಡ್ತಾರೆ, ಬ್ರಿಟಿಷರಲ್ಲಿ ಒಂದು ನಾಟಕ ಆಡ್ತಾರೆ. ಏನು ಅಂತಂದ್ರೆ ಅವರೇ ಸ್ವತಃ ಏನ್ ಮಾಡ್ತಾರೆ, ಮರಾಠರೊಂದಿಗೆ ಇವಾಗ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ಮರಾಠರಿಗೆ ಏನ್ ಮಾಡ್ತಾರೆ ಹೇಳ್ತಾರೆ, ನೀವು ಹೋಗಿ ಸೊ ಇಲ್ಲಿ ಮೈಸೂರಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿ, ನೀವು ಮೈಸೂರಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ಮೇಲೆ ನಾವು ಬರ್ತೀವಿ ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಕ್ಕಂಥದ್ದು. ಈ ರೀತಿಯಾಗಿ ಮರಾಠ ಅಟ್ಯಾಕ್ ಮಾಡಕ್ ಬರ್ತಾರೆ. ಅಂತ ಸಂದರ್ಭದಲ್ಲಿ ಹೈದರ್ಲಿ ಏನ್ ಮಾಡ್ತಾನೆ, ಸೊ ಬ್ರಿಟಿಷರಿಗೆ ನೆರವನ್ನ ಕೋರ್ತಾರೆ. ಬಟ್ ಬ್ರಿಟಿಷರಲ್ಲಿ ನೆರವು ಮಾಡ್ಲಿಕ್ಕೆ ಬರೋದಿಲ್ಲ. ಇದರ ಮೂಲಕ ಮದ್ರಾಸ್ ಒಪ್ಪಂದ ಏನ್ ಮಾಡ್ತಾರೆ, ನೇರವಾಗಿ ಮುರಿತಕ್ಕಂಥ ಕೆಲಸ ಇಲ್ಲಿ ಈ ಒಂದು ಬ್ರಿಟಿಷರಲ್ಲಿ ಮಾಡ್ತಕ್ಕಂಥದ್ದು. ಸೊ ಆದ್ರೂ ಕೂಡ ಮರಾಠರನ್ನ ಏನ್ ಮಾಡ್ತಾರೆ, ಸೋಲಿಸ್ತಕ್ಕಂಥ ಕೆಲಸ ಹೈದರ್ಲಿ ಮಾಡ್ತಾನೆ. ನಂತರದಲ್ಲಿ ಸೊ ಇವ್ರು ಬ್ರಿಟಿಷರ ವಿರುದ್ಧ ಏನ್ ಮಾಡ್ತಾರೆ, ನೇರವಾಗಿ ಯುದ್ಧವನ್ನು ಏನ್ ಮಾಡ್ತಾರೆ, ಡಿಕ್ಲರೇಷನ್ ಅಲ್ಲಿ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಬರ್ತಕ್ಕಂಥದ್ದು ಯಾರು ಅಂತಂದ್ರೆ, ಸೊ ಹೈದರ್ಲಿ ವರ್ಸಸ್ ಸರ್ ಅಯ್ಯರ್ ಕೂಟ್ ಅಂತ ಕರೀತಾ ಹೋಗ್ತೀವಿ. ಈ ಒಂದು ಟೈಮಲ್ಲಿ ಯಾರಿದ್ರು, ವಾರನ್ ಹೇಸ್ಟಿಂಗ್ಸ್. ವಾರನ್ ಹೇಸ್ಟಿಂಗ್ಸ್ ವಾಸ್ ದ ಗವರ್ನರ್ ಜನರಲ್ ಆಗಿದ್ರು. ಅವ್ರೇನ್ ಮಾಡ್ತಾರೆ, ಸರ್ ಅಯ್ಯರ್ ಕೋರ್ಟ್ ನಲ್ಲಿ ಎರಡನೇ ಆಂಗ್ಲೋ ಮೈಸೂರು ಕದನಕ್ಕೆ ಇಲ್ಲಿ ಕಳಿಸ್ಕೊಡ್ತಾರೆ. ಈ ಒಂದು ಮೈಸೂರು ಕದನ ಏನಾಗತ್ತೆ, ಒಂದು ಪಾರ್ಟ್ ಅಲ್ಲಿ ಹೈದರ್ಲಿ ನೋಡ್ಕೊಳ್ತಾ ಇರ್ತಾನೆ, ಇನ್ನೊಂದು ಭಾಗದಲ್ಲಿ ಯಾರೋ ಟಿಪ್ಪು ಸುಲ್ತಾನ್ ಇಲ್ಲಿ ನೋಡ್ಕೊಳ್ತಾ ಇರ್ತಾನೆ. ಕೊಚ್ಚಿ ಇರ್ಬೋದು, ಪೋರ್ಟ್ ನೋವೋ ಇರ್ಬೋದು, ಆ ಒಂದು ಕೇರಳ ಭಾಗದಲ್ಲಿ ಆ ಒಂದು ಭಾಗದಲ್ಲಿ ಯಾರೋ ಟಿಪ್ಪು ಫೈಟ್ ಮಾಡ್ತಾ ಇದ್ರೆ, ಈ ಶ್ರೀರಂಗಪಟ್ಟಣ ಈ ಕಡೆ ಭಾಗದಲ್ಲಿ ಹೈದರ್ಲಿ ಫೈಟ್ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಏನಾಗತ್ತೆ, ಸೊ ಒಂದು ಕಡೆಗೆ ಯುದ್ಧ ಆಲ್ಮೋಸ್ಟ್ ಅಲ್ಲಿ ಗೆಲ್ಲೋ ಹಂತದಲ್ಲೇ ಇರುತ್ತೆ. ಬಟ್ ಆದ್ರೆ ಅನ್ಫಾರ್ಚುನೇಟ್ಲಿ ನಾವು ಹೈದರ್ಲಿ ಏನ್ ಮಾಡ್ತೀವಿ, ಎರಡನೇ ಕದನದ ಸಂದರ್ಭದಲ್ಲೇ ಅವ್ರ ಬೆನ್ನು ಹುರಿ ಕ್ಯಾನ್ಸರ್ನಲ್ಲಿ ತೀರ್ಕೊಂಡು ಹೋಗ್ಬಿಡ್ತಾರೆ. ಈ ಸುದ್ದಿ ಕೇಳಿದ್ಮೇಲೆ ಅಲ್ಲಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾನೆ, ಯುದ್ಧವನ್ನ ಬಿಟ್ಟು ಓಡ್ ಬರ್ತಾನೆ. ಅಲ್ಲಿ ಮುಗೀತು, ಅಲ್ಲಿ ಅವರು ಕೂಡ ತಮ್ಮ ಸೋಲನ್ನು ಒಪ್ಕೊಂಡಂಗೆ ಆಗಿರುತ್ತೆ. ಬಂದೇನ್ ಮಾಡ್ತಾರೆ, ತಮ್ಮ ತಂದೆಯ ಒಂದು ವಿಧಿವಿಧಾನೆಲ್ಲ ಪೂರೈಕೆ ಮಾಡಿ ಏನ್ ಮಾಡ್ತಾರೆ, ಶ್ರೀರಂಗಪಟ್ಟಣದಲ್ಲಿ ತಮ್ಮ ವಾರ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಯಾರು, ಟಿಪ್ಪು ಸುಲ್ತಾನ್. ಬಟ್ ಅಲ್ಟಿಮೇಟ್ಲಿ ಸರ್ ಅಯ್ಯರ್ ಕೋಟ್ ಏನ್ ಮಾಡ್ತಾರೆ, ಟಿಪ್ಪು ಸುಲ್ತಾನ್ ಹಾಕೊಂಡು ಸರ್ರ ಕೊಡ್ತಾರೆ. ಸೊ ಇದ್ರ ಮೂಲಕ ಏನಾಗುತ್ತೆ, ಈ ಒಂದು ವಾರ್ ಇಲ್ಲಿ ಕೊನೆಗೊಳ್ಳುತ್ತೆ. ಅಂಡ್ ಫೈನಲ್ ಟಿಪ್ಪು ಏನ್ ಮಾಡ್ತಾನೆ, ಒಂದು ಒಪ್ಪಂದಕ್ಕೆ ಬರ್ತಾನೆ. ಅದುವೇ ಮಂಗಳೂರು ಒಪ್ಪಂದ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಇದುವರೆಗೂ ಟಿಪ್ಪು ಮತ್ತೆ ಹೈದರ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ಏರಿಯಾಗಳನ್ನ ಸೊ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ, ವಾರ್ ಪ್ರಿಸನರ್ಸ್ ಕೂಡ ಒಬ್ರಿಗೊಬ್ರು ಏನ್ ಮಾಡ್ಬೇಕು, ಇವಾಗ ಶೇರ್ ಮಾಡ್ಕೋಬೇಕು. ದಿಸ್ ವಾಸ್ ದ ಮೇಜರ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ಇನ್ನ ಥರ್ಡ್ ಆಂಗ್ಲೋ ಮೈಸೂರು ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಟಿಪ್ಪು ಎಗನೆಸ್ಟ್ ದ ಅಂತ ಕರೀತಾ ಹೋಗ್ತೀವಿ, ಕಾರ್ನ್ ವಾಲಿಸ್ ಅಂತ ಕರೀತಾ ಹೋಗ್ತೀವಿ. ಇಲ್ಲೂ ಕೂಡ ಅಷ್ಟೇ ಟಿಪ್ಪು ಏನ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ಸೊ ಹೇಗಾದ್ರೂ ಮಾಡಿ ಈ ಒಂದು ಬ್ರಿಟಿಷರ್ನ ಇಲ್ಲಿ ಸದೆ ಬಡಿಬೇಕು ಅಂತೇಳಿ ಪ್ಲಾನ್ ಹಾಕೊಳ್ತಾನೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಹೋಗಿ ಅಲ್ಲಿರ್ತಕ್ಕಂಥ ದ ಮೇಜರ್ ಪರ್ಸನ್ಸ್ ಜಾಕೋಬಿನ್ ಕ್ಲಬ್ ಮೆಂಬರ್ ಕೂಡ ಆಗ್ತಾನೆ. ಅವ್ರು ಕೂಡ ಓಕೆ ಸಪೋರ್ಟ್ ಕೇಳ್ಕೊಂಡ್ ಬರ್ತಾನೆ. ಅದೇ ರೀತಿಯಾಗಿ ಇಸ್ಲಾಮಿಕ್ ರಾಷ್ಟ್ರಗಳ ಒಂದು ಸಪೋರ್ಟ್ ಕೂಡ ಕೇಳಿರ್ತಾನೆ. ಸೊ ಈ ರೀತಿ ಬಂದ್ಮೇಲೆ ಎಲ್ಲ ಒಂದ್ ಕಡೆ ಅವ್ರು ಮಾಡಿದ ಕೆಲಸ ಬ್ರಿಟಿಷರಿಗೆ ಇಷ್ಟ ಆಗೋದಿಲ್ಲ. ಬ್ರಿಟಿಷರ್ ಏನ್ ಮಾಡ್ತಾರೆ, ನೇರವಾಗಿ ಇನ್ಮೇಲೆ ಯುದ್ಧವನ್ನ ಸಾರ್ತಾರೆ. ಆ ಒಂದು ಸಂದರ್ಭದಲ್ಲೇ ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾನೆ. ಈ ಒಂದು ಕಾರ್ನ್ ವಾಲಿಸ್ ಏನ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ನೇರವಾಗಿ ಸೊ ಯುದ್ಧನ ಇಳಿತಾರೆ. ಯುದ್ಧ ಇಳಿದ್ರ ಮೂಲಕ ಬೆಂಗಳೂರು ನಗರ ವಶಪಡಿಸ್ಕೊಳ್ತಾರೆ. ಅಂಡ್ ನಂತರದಲ್ಲಿ ಯುದ್ಧ ಇದೇ ರೀತಿ ಸಾಗ್ತಾ ಹೋಗುತ್ತೆ. ಕಾರ್ನ್ ವಾಲಿಸ್ ಏನ್ ಮಾಡ್ತಾನೆ, ಟಿಪ್ಪುನಲ್ಲಿ ಸೋಲಿಸ್ತಕ್ಕಂಥದ್ದು. ಅಂಡ್ ಫೈನಲ್ ಆಗಿ ದೇ ಎಂಡೆಡ್ ವಿತ್ ದ ಟ್ರೀಟಿ. ಶ್ರೀರಂಗಪಟ್ಟಣ ಒಂದು ಒಪ್ಪಂದದ ಮೂಲಕ ಏನ್ ಮಾಡ್ತಾರೆ, ಯುದ್ಧವನ್ನ ಇಲ್ಲಿ ಮುಗಿಸ್ಕೊಳ್ತಾರೆ. ಟಿಪ್ಪು ಸೋತೋಗ್ತಾನೆ. ಇದರಲ್ಲೂ ಕೂಡ ಅಷ್ಟೇ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಏನ್ ಮಾಡ್ತಾ ಹೋಗ್ತಾನೆ ಅಂದ್ರೆ, ನೋಡಪ್ಪ ಈ ಸಲ ವಾರ್ ಆಗೋದಕ್ಕೆ ನೀನೇ ಕಾರಣ ಆಗಿದೆಯಾ, ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಮ್ಮ ಒಂದು ಈ ವಾರ್ ಆಗೋದಕ್ಕೆ ಒಂದು ವಾರ್ ಕಂಪನ್ಸೇಷನ್ ಆಗಿ ನೀನು ಹಣ ಕೊಡಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ಪ್ರತಿಯಾಗಿ ನಿನ್ನ ಇಬ್ಬರು ಮಕ್ಕಳನ್ನ ನಾವು ಒತ್ತಾಗಿ ಇಟ್ಕೊಳ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಆ ವಾರ್ ಕಂಪನ್ಸೇಷನ್ ಅಮೌಂಟ್ ಏನಾಗುತ್ತೆ ಇಲ್ಲಿ, ಸೊ ಟಿಪ್ಪು ಕೊಡಕ್ಕಾಗೋದಿಲ್ಲ. ಅಂಡ್ ನಂತರದಲ್ಲಿ ಆ ಇಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರ್ ಏನ್ ಮಾಡ್ತಾರೆ, ತಮ್ಮ ಆಸ್ಥಾನದಲ್ಲಿ ಒತ್ತಾಗಿ ಇಟ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಟಿಪ್ಪು ಅವ್ರನ್ನ ಏನ್ ಮಾಡ್ತಾರೆ, ತುಂಬಾ ನೊಂದೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಎಲ್ಲಿಗೆ, ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಭೇಟಿಯಾಗಿ ಎಲ್ಲರಿಗೂ ಕೂಡ ಏನ್ ಮಾಡ್ತಾರೆ, ಒಂದು ಆಫರ್ನ ಕೊಡ್ತಾ ಹೋಗ್ತಾರೆ. ಇಲ್ಲ ನೀವು ಬನ್ನಿ ಅಂತೇಳಿ. ಅದೇ ರೀತಿಯಾಗಿ ಸೊ ಈ ಯುದ್ಧ ನಡೆಯಕ್ಕೆ ಏನ್ ಮಾಡ್ತಾರೆ, ಬ್ರಿಟಿಷ್ನ ಟ್ರಿಗರ್ ಮಾಡಬೇಕು ಅಂತೇಳಿ ಅವರದೇ ಆಗಿರ್ತಕ್ಕಂಥ ಒಂದು ಸೆಟಲ್ಮೆಂಟ್ ಆಗಿರ್ತಕ್ಕಂಥ ಟ್ರಾವೆಂಕೋರ್ ಅಂತ ಕರಿತೀವಿ. ಟ್ರಾವೆಂಕೋರ್ನ ರಾಜ ಬ್ರಿಟಿಷರ ಜೊತೆಗೆ ತುಂಬಾ ಚೆನ್ನಾಗಿರ್ತಾನೆ. ಟ್ರಾವೆಂಕೋರ್ನ ಏನ್ ಮಾಡ್ತಾರೆ, ಈ ಒಂದು ಟಿಪ್ಪು ಇಲ್ಲಿ ವಶಪಡಿಸ್ಕೊಳ್ತಾನೆ. ಈ ವಿಚಾರ ಗೊತ್ತಾದ್ಮೇಲೆ ಸೊ ಬ್ರಿಟಿಷರ್ ಏನ್ ಮಾಡ್ತಾರೆ, ಇಲ್ಲ ಇನ್ನು ಟಿಪ್ಪು ಬಿಟ್ರೆ ಆಗಲ್ಲ, ಟಿಪ್ಪುನು ಕೂಡ ಕೊನೆಗಾಣಿಸ್ಬೇಕು ಅಂತೇಳಿ ಡಿಸೈಡ್ ಆಗಿ ಲಾರ್ಡ್ ವೆಲ್ಲೆಸ್ನ ಏನ್ ಮಾಡ್ತಾರೆ, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಆಗತ್ತೆ ಇಲ್ಲಿ.
ಈ ಲಾರ್ಡ್ ವೆಲೆಸ್ಲಿ ಬರ್ತಾನೆ. ವೆಲೆಸ್ಲಿ ಬಂದು 4ನೇ ಆಂಗ್ಲೋ ಮೈಸೂರು ಕದನದಲ್ಲಿ ಟಿಪ್ಪುವಿನ ಒಂದು ಸೋಲ್ಸೋದ್ರ ಮೂಲಕ ಜೊತೆಗೆ ಸಾಯಿಸೋದ್ರ ಮೂಲಕ ಒಟ್ಟಾರೆಯಾಗಿ ಈ 4 ಆಂಗ್ಲೋ ಮೈಸೂರು ಕದನ ಕೂಡ ಏನಾಗತ್ತೆ ಅಲ್ಲಿ ಎಂಡ್ ಆಗ್ತಕ್ಕಂಥ ಕೆಲಸದಲ್ಲಿ ನೋಡ್ತಕ್ಕಂಥದ್ದು. ಸೊ ಟ್ರೀಟಿ ಒಂದು ಮೊದಲನೇದು ಮದ್ರಾಸ್ ಒಪ್ಪಂದ, 2ನೇದು ಮಂಗಳೂರು ಒಪ್ಪಂದ, 3ನೇದು ಶ್ರೀರಂಗಪಟ್ಟಣ ಒಪ್ಪಂದ, 4ನೇದಲ್ಲಿ ಸೊ ಟಿಪ್ಪು ವಾಸ್ ಡೈಡ್. ಸೊ ಆಫೀಸರ್ಸ್ ಬಂದ್ರೆ ಈಗ ಮೊದಲನೇ ಗವರ್ನರ್ ಜನರಲ್ ಆಗಿ ಅರ್ನ್ಸ್ಟ್ ಬರ್ತಾರೆ, 2ನೇದಲ್ಲಿ ವಾರ್ನ್ ಹೇಸ್ಟಿಂಗ್ಸ್, 3ನೇದಲ್ಲಿ ಕಾರ್ನ್ವಾಲಿಸ್, 4ನೇದ್ರಲ್ಲಿ ಲಾರ್ಡ್ ವೆಲೆಸ್ಲಿ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದಾಗ ನಾನು ಆಗ್ಲೇ ಹೇಳಿದ್ದೀನಿ, ಇದೊಂದು ಸ್ವಲ್ಪ ಆಂಗ್ಲೋ ಮೈಸೂರು ವಾರ್ನ ನೀವು ಚೆನ್ನಾಗಿ ಆಥರ್ ಬುಕ್ ಅಲ್ಲಿ ಡೆಪ್ತ್ ಆಗಿ ನೋಡ್ಕೊಂಡು ಹೋಗಿರಿ. ಓಕೆ, ಕಾಲಾನುಕ್ರಮಣಿಕೆಯಲ್ಲಿ ಇದನ್ನ ಬರಿತಾ ಹೋಗಿ ಅಂತ ಕೇಳ್ತಾ ಹೋಗಿದ್ದಾನೆ ಅಲ್ವಾ. ಸೊ ಮೊಟ್ಟ ಮೊದಲ ಮಾಡ್ಕೊಂಡಿದ್ದ ಒಪ್ಪಂದ ಯಾವುದು? ಮದ್ರಾಸ್ ಒಪ್ಪಂದ. ನೆಕ್ಸ್ಟ್ ಯಾವುದು? ಮಂಗಳೂರು ಒಪ್ಪಂದ. ನೆಕ್ಸ್ಟ್ ಯಾವುದು? ಶ್ರೀರಂಗಪಟ್ಟಣ ಒಪ್ಪಂದ. ಅಂಡ್ ನಂತರದಲ್ಲಿ ಸಹಾಯಕ ಸೈನ್ಯ ಒಪ್ಪಂದ. ಅಂದ್ರೆ 1, 3, 4, 2 ಆಪ್ಷನ್ ಎ ಏನಾಗಿದೆ ಅಲ್ಲಿ ಈ ಒಂದು ಕ್ವಶನ್ಗೆ ಸರಿಯಾದ ಒಂದು ಉತ್ತರ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಟಿಪ್ಪು ಪತನ ನಂತರ ಮೈಸೂರಿನ ಪ್ರದೇಶನ ವಿಭಜಿಸುವ ಮತ್ತು ತಮ್ಮ ಪ್ರದೇಶಗಳಿಗೆ ಸೇರ್ಪಡೆಗೊಳಿಸಿಕೊಳ್ಳುವ ಯೋಜನೆಯಲ್ಲಿ ಭಾಗಿಯಾಗಿದ್ದ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರು ಸೇರಿರಲಿಲ್ಲ? ಇದರಲ್ಲಿ ಆರ್ಕಾಟಿ ನವಾಬ ಬರಲ್ಲ, ಬಿಕಾಸ್ ವಿ ಕ್ಯಾನ್ ಸಿ ದ ಟ್ರಿಪಲ್ ಅಲಯನ್ಸ್, ಮರಾಠರು, ಬ್ರಿಟಿಷರು, ಹೈದರಾಬಾದ್ ನಿಜಾಮ ಇರ್ತಕ್ಕಂಥದ್ದು. ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಮತ್ತು ತನ್ನ 2 ಮಕ್ಕಳನ್ನ ಒತ್ತೆ ಇಟ್ಟ ಯುದ್ಧ ಯಾವುದು? ಅದುವೇ 3ನೇ ಒಂದು ಆಂಗ್ಲೋ ಮೈಸೂರು ಕದನ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಮುಮ್ಮಡಿಯ ಒಂದು ಕೃಷ್ಣರಾಜ ಒಡೆಯರ್ ಅಂತ ಕರೀತಾ ಹೋಗ್ತೀವಿ. ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾ ಹೋಗ್ತಾರೆ, ತಾವು ಈ ಟಿಪ್ಪು ಸತ್ನಲ್ವ ಇವಾಗ ಈ ಮೈಸೂರಿನ ಒಂದು ಇಡೀ ಮೈಸೂರು ಪ್ರಾಂತ್ಯ ಇತ್ತು, ಒಂದ್ ಪಾರ್ಟ್ ಏನ್ ಮಾಡ್ತಾರೆ, ಈ ಉತ್ತರದ ಭಾಗಗಳಲ್ಲಿ ಮರಾಠರು ತಗೊಳ್ತಾರೆ, ಒಂದು ಹೈದರಾಬಾದಿನ ಭಾಗಗಳಲ್ಲಿ ಯಾರು ನಿಜಾಮರು ತಗೊಂಡ್ರೆ ಉಳಿಕಿದ ಮೈಸೂರು ಭಾಗ ಯಾರು ತಗೊಳ್ತಾರೆ ಅದನ್ನ ಮದ್ರಾಸಿನ ಒಂದು ಬ್ರಿಟಿಷರಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ, ತಮ್ಮ ರೈಟ್ಸ್ ನ ಕ್ಲೇಮ್ ಮಾಡ್ಕೊಳಕ್ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಬ್ರಿಟಿಷರ್ ಏನ್ ಮಾಡ್ತಾರೆ, ಈ ಒಂದು ವೆಲೆಸ್ಲಿ ಒಂದು ಸಹಾಯಕ ಸೇನೆ ಪದ್ಧತಿಗೆ ಸಿಗ್ನೇಚರ್ ಮಾಡಕ್ ಹೇಳ್ತಾರೆ. ಅದ್ರ ಮೂಲಕ ಆ ಒಂದು ಸಹಾಯಕ ಸೇನೆ ಪದ್ಧತಿಗೆ ಸಿಗ್ನೇಚರ್ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ, ಫೈನಲ್ ಆಗಿ ಮೈಸೂರಿನ ಒಂದು ಒಡೆಯರಾಗಿ ಈ ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರಲ್ಲಿ ಬರ್ತಕ್ಕಂಥದ್ದು. ಅಂಡ್ ಇವ್ರೇನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ದಿವಾನ್ ಹುದ್ದೆನ ಸೃಷ್ಟಿಸ್ತಾರೆ. ಅಂಡ್ ಮೊಟ್ಟ ಮೊದಲ ದಿವಾನ್ ಯಾರು ಅಂತ ಕೇಳಿದ್ರೆ ದಿವಾನ್ ಪೂರ್ಣಯ್ಯ ಅಂತ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಸ್ವತಃ ಮುಮ್ಮಡಿ ಕೃಷ್ಣರಾಜ ಒಡೆಯರು ಶ್ರೀ ತತ್ವನಿಧಿ, ಸೌಗಂಧಿಕಾ ಪರಿಣಯ ಅಂತಕ್ಕಂಥ ಒಂದು ಕನ್ನಡ ಪುಸ್ತಕಗಳಲ್ಲಿ ಬರಿತಕ್ಕಂಥದ್ದು. ಇವ್ರನ್ನ ನಾವು ಕರ್ನಾಟಕ ನವೋದಯದ ಒಂದು ಮಾರ್ನಿಂಗ್ ಸ್ಟಾರ್ ಅಂತಾನೂ ಕೂಡ ಇಲ್ಲಿ ಕರಿತಾ ಹೋಗ್ತೀವಿ. ಸೊ ಈ ರೀತಿ ಇರ್ಬೇಕಾದ್ರೆ ನಂತರದಲ್ಲಿ ಈ ಒಂದು ವ್ಯಕ್ತಿ ಯಾರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಕಾಲದಲ್ಲಿ ಯಾರು ಬರ್ತಾರೆ ಇವಾಗ ಅಂತಂದ್ರೆ, ನಗರದ ಒಂದು ದಂಗೆ ನಡೆಯುತ್ತೆ. ನಗರ ಅಂತಂದ್ರೆ ಸೊ ಶಿವಮೊಗ್ಗ ಜಿಲ್ಲೆಯ ಒಂದು ಹೊಸನಗರ ಒಂದು ತಾಲೂಕಿನ ನಗರ ಅಂತ ಇದೆ. ಅಲ್ಲಿ ಯಾರು ಈ ಒಂದು ಕೆಳದಿ ನಾಯಕರಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ ಅಲ್ವಾ. ಸೊ ನಂತರದಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಸೊ ಎಲ್ಲೋ ಒಂದ್ ಕಡೆ ಶಿವಪ್ಪ ನಾಯಕ ಅವರೆಲ್ಲ ಎಂಡ್ ಆಗತ್ತೆ, ನಾಯಕರನ್ನು ಕೂಡ ಹೈದರಲ್ಲಿ ಏನ್ ಮಾಡಿರ್ತಾನೆ, ವಶಪಡಿಸ್ಕೊಂಡಿರ್ತಾನೆ. ಅಲ್ಲೇ ಇರ್ತಕ್ಕಂಥ ಒಂದು ಕುಂಸಿಯ ಸಾದರ ಮಲ್ಲ ಅಥವಾ ಬೂದಿ ಬಸಪ್ಪ ಅಂತ ಕರಿತೀವಿ, ಅವನೇನ್ ಮಾಡ್ತಾನೆ, ನಾವು ಕೆಳದಿಯ ನಾಯಕರ ಒಂದು ಕಂಟಿನ್ಯೂಷನ್ ಏನ್ ಮಾಡ್ತಾನೆ, ತನ್ನ ರೈಟ್ಸ್ ತಾನೀಗ ಪ್ರೊಕ್ಲೇಮ್ ಮಾಡ್ಕೊಳ್ತಾನೆ. ಅಂಡ್ ಅಷ್ಟೇ ಅಲ್ದೇನೆ ಸೊ ಇವ್ರ ಕಾಲದಲ್ಲಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಒಂದು ಟ್ಯಾಕ್ಸ್ ನ ವಿರುದ್ಧ ಏನ್ ಮಾಡ್ತಾರೆ, ಇಲ್ಲಿ ರುಚಿ ಕೂಡ ಎದ್ದಿರ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಮ್ಮನ್ನ ತಾವು ಸ್ವತಂತ್ರ ಅಂತ ಘೋಷಣೆ ಮಾಡ್ಕೊಂಡು ನಗರದಲ್ಲಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಈ ಕುಂಸಿಯ ಸಾದರ ಮಲ್ಲ ಅಥವಾ ಬೂದಿ ಬಸಪ್ಪ ಇಲ್ಲಿ ಮಾಡ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ, ಆ ದಂಗೆಯಲ್ಲಿ ಅಡಗಿಸೋದ್ರಲ್ಲಿ ವಿಫಲರಾಗ್ತಾರೆ. ವಿಫಲರ ಆದ್ಮೇಲೆ ಅವಾಗೇನಾಗುತ್ತೆ, ಸಹಾಯಕ್ಕೋಸ್ಕರ ಇವಾಗ ಲಾರ್ಡ್ ವೆಲೆಸ್ಲಿಯ ಪ್ರಕಾರ ಒಂದು ಸಹಾಯಕ ಸೇನೆ ಪದ್ಧತಿ ಇರುತ್ತೆ. ಆ ವಿಲಿಯಂ ಬೆಂಟಿಕ್ ಬಂದಿರ್ತಾನೆ, ಅವನ್ ಬಂದು ಏನ್ ಮಾಡ್ತಾನೆ, ಈ ಒಂದು ನಗರದಂಗೆನಲ್ಲಿ ಸಪ್ರೆಸ್ ಮಾಡ್ತಾನೆ. ಸಪ್ರೆಸ್ ಮಾಡಿ ಮೈಸೂರಿನ ಒಂದು ಆಡಳಿತ ಏನ್ ಮಾಡ್ತಾ ಹೋಗ್ತಾರೆ, ಕಮಿಷನರ್ನ ಒಂದು ಆಡಳಿತವನ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 1831ರಿಂದ 1881, ಅಂದ್ರೆ 50 ವರ್ಷಗಳ ಕಾಲನಾಗತ್ತೆ. ನಾವು ಮೈಸೂರಿನ ಇವಾಗ ಯಾರು ನೋಡ್ಕೊಳ್ತಾರೆ, ಈ ಒಂದು ಮೈಸೂರಿನ ಒಂದು ಕಮಿಷನ್ ನೋಡ್ಕೊಳ್ತಾ ಹೋಗ್ತಾರೆ. ಈ ಒಂದು ಅವಧಿಯನ್ನ ನಾವೇಂತ ಕರಿತೀವಿ, ಮಾಡೆಲ್ ಸ್ಟೇಟ್, ಮಾದರಿ ರಾಜ್ಯ ಅಂತಾನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಮೇನ್ಸ್ ಎಕ್ಸಾಮ್ ಅಲ್ಲಿ ಇದನ್ನೇ ಕ್ವಶನ್ ಕೇಳ್ತಾನೆ, ವೈ ಬಿಟ್ವೀನ್ ದ 1831 to 1881 ಕಾಲ್ಡ್ ಎಸ್ ದ ಮಾಡೆಲ್ ಸ್ಟೇಟ್ ಆಫ್ ಮೈಸೂರು. ಯಾಕೆ ಕರಿತಾರೆ ಅಂತ ಕೇಳಿದಾಗ ಅಲ್ಲೇನು ಇಲ್ಲ, ಇಲ್ಲಿ ಹೇಗೆ ಕಮಿಷನರ್ ಬಂದ್ರು ಫಸ್ಟ್ ಪ್ಯಾರಾಗ್ರಾಫ್ ಬರೀತೀರಾ, ಸೆಕೆಂಡ್ ಏನಿಲ್ಲ, ಇವಾಗ ಇವ್ರು ಮಾಡಿರ್ತಕ್ಕಂಥ ಗನಂಧಾರಿ ಕೆಲಸಗಳ ಬಗ್ಗೆ ಬರಿತಾ ಹೋಗ್ಬೇಕು, ಅಂದ್ರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಬರಿತಾ ಹೋಗ್ಬೇಕು.
ಒಟ್ಟಾರೆಯಾಗಿ 7 ಜನ ಕಮಿಷನರ್ಸ್ ಏನ್ ಮಾಡ್ತಾರೆ, ಆಳ್ವಿಕೆಯನ್ನ ಮಾಡ್ತಕ್ಕಂಥದ್ದು. ಮೊಟ್ಟ ಮೊದಲ ಕಮಿಷನರ್ ಆಗಿ ಕರ್ನಲ್ ಬ್ರಿಗ್ಸ್ ಬರ್ತಾನೆ. ಇದ್ರೂ ಕೇಳಿದ ಎಕ್ಸಾಮ್ ಅಲ್ಲಿ ಕೇಳಬಹುದು. ಸೊ ಕ್ರಾನಾಲಜಿಕಲ್ ಆರ್ಡರ್ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಕೇರ್ಫುಲ್ ಆಗಿರಿ. ಸೊ ಮೊದಲನೇ ಒಂದು ಕಮಿಷನರ್ ಕರ್ನಲ್ ಬ್ರಿಗ್ಸ್ ಆಗಿರ್ತಾರೆ. ಎರಡನೇ ಕಮಿಷನರ್ ಕರ್ನಲ್ ಮ್ಯಾರಿಸನ್ ಆಗಿರ್ತಾರೆ. ಮೂರನೇ ಕಮಿಷನರ್ ಮಾರ್ಕ್ ಕಬ್ಬನ್ ಆಗಿರ್ತಾರೆ. ನಾಲ್ಕನೇ ಕಮಿಷನರ್ ಯಾರಾಗಿರ್ತಾರೆ, ಲೆವಿನ್ ಬೆಂಥಮ್ ಬೋರಿಂಗ್ ಆಗಿರ್ತಾರೆ. ಐದನೇ ಕಮಿಷನರ್ ರಿಚರ್ಡ್ ಮೀಡ್. ಆರನೇದು ಸಾಂಡರ್ಸ್. ಏಳನೇದು ಜೆಡಿ ಜಾರ್ಡನ್. ಆದ್ರೆ ನಮಗೆ ಮೇಜರ್ ಇಂಪಾರ್ಟೆಂಟ್ ಆಗೋದು 3 ಮತ್ತು 4, ಅದು ಮಾರ್ಕ್ ಕಬ್ಬನ್ ಮತ್ತೆ ಲೇವಿಸ್ ಬೆಂಥಮ್ ಬೌರಿಂಗ್ ನಾವಿಲ್ಲಿ ನೋಡ್ತಕ್ಕಂಥದ್ದು. ಈ ರಿಬ್ಲರ್ ಕಾಲದಲ್ಲೇ ನಾವು ಅತ್ಯಂತ ಹೆಚ್ಚಿನ ಒಂದು ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ಕೂಡ ಇಲ್ಲಿ ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಮುಮ್ಮಡಿ ಕೃಷ್ಣಾಚಾರ್ಯ ಏನ್ ಮಾಡ್ತಾರೆ, ಹಿ ಟ್ರಾನ್ಸ್ಫರ್ಡ್ ಇಸ್ ಕ್ಯಾಪಿಟಲ್ ಸಿಟಿ ಫ್ರಮ್ ಶ್ರೀರಂಗಪಟ್ಟಣ ಟು ದ ಮೈಸೂರು. ಆದ್ರೆ ಬಟ್ ಈ ಮಾರ್ಕ್ ಕಬ್ಬನ್ ಏನ್ ಮಾಡ್ತಾನೆ, ಮೈಸೂರಿನಿಂದ ಇವಾಗ ಬೆಂಗಳೂರಿಗೆ ನಮ್ಮ ರಾಜಧಾನಿಯಲ್ಲಿ ಟ್ರಾನ್ಸ್ಫರ್ನ ಕೂಡ ಇಲ್ಲಿ